ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು 5 ತುಂಬಾ ಹೆಲ್ಪ್ಫುಲ್ ಆಗುವಂಥ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಟಿಪ್ ಏನಂದರೆ, ಮನೇಲಿ ಮಕ್ಕಳಿದ್ದಾರೆ ಅಂದರೆ ಗೋಡೆಗಳೆಲ್ಲ ಇದೇ ಪರಿಸ್ಥಿತಿ ಅಲ್ವಾ, ಗೋಡೆಗಳ ಮೇಲೆಲ್ಲ ನೀಟಾಗಿ ಗೀಚಿಟ್ಟಿರ್ತಾರೆ. ಅದನ್ನು ಆರಾಮಾಗಿ ಯಾವ ಥರ ಕ್ಲೀನ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ಒಂದು ಸ್ವಲ್ಪ ನಿಂಬೆ ಹಣ್ಣಿನ ಜ್ಯೂಸನ್ನು ತಗೊಂಡು ಅದಕ್ಕೊಂದು ಸ್ವಲ್ಪ ಅಡುಗೆ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಂದು ಅಡುಗೆ ಸೋಡಾ ಮತ್ತು ನಿಂಬೆ ಹಣ್ಣಿನ ಮಿಶ್ರಣವನ್ನು ಎಲ್ಲಾದರೆ ನಮ್ಮ ಮನೆ ಗೋಡೆಗಳ ಮೇಲೆ ಪೆನ್ಸಿಲ್ ಕ್ರೇಯಾನ್ಸ್ ಮಾರ್ಕಿಂಗ್ಸ್ ಇರುತ್ತೋ ಅದ್ರ ಮೇಲೆ ಯಾವುದಾದ್ರೂ ಒಂದು ಟಿಶ್ಯೂ ಆಗಲಿ, ಕಾಟನ್ ಆಗಲಿ, ಇಲ್ಲಾಂದರೆ ಹಳೆ ಬಟ್ಟೆ ಇದ್ದರೆ ಕೂಡ ಪರವಾಗಿಲ್ಲ, ಅದನ್ನು ತಗೊಂಡು ಈ ರೀತಿಯಾಗಿ ಡಿಪ್ ಮಾಡಿಕೊಂಡು ಎಲ್ಲಿ ಮಾರ್ಕಿಂಗ್ಸ್ ಇದೆಯೋ ಅದ್ರ ಮೇಲೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ನೋಡಿ, ನಾನು ಪೆನ್ಸಿಲ್ ಕ್ರೇಯಾನ್ ಮೂರಲ್ಲಿ ಕೂಡ ಬರೆದು ಅದನ್ನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಅಪ್ಲೈ ಮಾಡ್ಕೊಂಡ್ಮೇಲೆ ನಮ್ಮ ಮನೆಯಲ್ಲಿರುವಂತಹ ಟೂತ್ ಪೇಸ್ಟು ಮತ್ತು ಹಳೇದಾಗಿರುವಂಥ ಒಂದು ಟೂತ್ ಬ್ರಷನ್ನು ತಗೊಂಡು ಬ್ರಷ್ ಮೇಲೆ ಒಂದು ಸ್ವಲ್ಪ ಟೂತ್ ಪೇಸ್ಟನ್ನು ತಗೋಬೇಕು. ನಂತರ ನಾನು ಮೊದಲು ಪೆನ್ನಲ್ಲಿ ಬರೆದಿರೋದಂತನ್ನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಪೇಸ್ಟನ್ನ ಒಂದು ಸ್ವಲ್ಪ ಅಪ್ಲೈ ಮಾಡಿಕೊಂಡು ಯಾವ ಭಾಗದಲ್ಲಿ ನಾವು ಪೆನ್ನಲ್ಲಿ ಬರೆದಿದ್ದೀವೋ ಅದೇ ಡೈರೆಕ್ಷನಲ್ಲಿ ಈ ರೀತಿಯಲ್ಲಿ ನಾವು ರಬ್ ಮಾಡ್ತಾ ಇದ್ದರೆ ನೀಟಾಗಿ ಕ್ಲೀನ್ ಆಗಿಬಿಡತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಈಗ ಯಾವುದಾದ್ರೂ ಒಂದು ಬಟ್ಟೆನ ತಗೊಂಡು ಈ ರೀತಿಯಾಗಿ ನೀಟಾಗಿ ಒರೆಸ್ಕೊಂಡ್ರೆ ಗೋಡೆ ಪೆನ್ನಲ್ಲಿ ಬರೆದಿರೋದು ಕ್ಲೀನ್ ಆಗೋಯಿತು. ನೋಡಿ, ಬಿಫೋರ್ ವರ್ಸಸ್ ಆಫ್ಟರ್ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಈಗ ನಾವು ನೆಕ್ಸ್ಟ್ ಬಂದುಬಿಟ್ಟು ಪೆನ್ಸಿಲಲ್ಲಿ ಬರೆದಿರೋದನ್ನು ಅದೇ ರೀತಿಯಾಗಿ ಪೇಸ್ಟನ್ನು ಅಪ್ಲೈ ಮಾಡಿಕೊಂಡು ಅದನ್ನು ಕೂಡ ರಬ್ ಮಾಡಿದೆ, ನೀಟಾಗಿ ಕ್ಲೀನ್ ಆಗೋಯಿತು. ಥರ್ಡ್ ಒನ್ ಬಂದುಬಿಟ್ಟು ಇನ್ನೇನಿದೆ ಅಂತಂದರೆ ಕ್ರೇಯಾನ್ಸಲ್ಲಿ ಬರೆದಿರೋದು. ಇದನ್ನು ಕೂಡ ಆ್ಯಸ್ ಇಟ್ ಈಸ್ ಆಗಿ ಟೂತ್ ಪೇಸ್ಟ್ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಬ್ರಷ್ಗೆ ಈ ರೀತಿಯಾಗಿ ರಬ್ ಮಾಡ್ತಾಯಿದ್ರೆ ಅದು ಕೂಡ ಕ್ಲೀನ್ ಆಗೋಯಿತು. ಈಗ ಡಾರ್ಕ್ ಇರೋದನ್ನೆಲ್ಲ ಕೂಡ ನೀಟಾಗಿ ಒಂದು ಸಪ್ರೇಟಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ನಂತರ ನೀಟಾಗಿರುವಂಥ ಬಟ್ಟೆನ ತಗೊಂಡು ಮತ್ತೊಂದು ಸರಿ ಒರೆಸ್ಕೊಂಡ್ರೆ ಗೋಡೆ ಕಂಪ್ಲೀಟಾಗಿ ಕ್ಲೀನ್ ಆಗಿಬಿಡ್ತು. ನಿಮ್ಮ ಮನೆಗಳಲ್ಲಿ ಮಕ್ಕಳಿದ್ದಾರೆ, ತುಂಬಾ ಗಲೀಜು ಮಾಡಿದ್ದಾರೆ, ಗೋಡೆ ನೋಡೋಕ್ಕಾಗ್ತಾ ಇಲ್ಲ ಅಂತ ಇದ್ದರೆ ನನ್ನ ಮಾತನ್ನು ಕೇಳಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಗೋಡೆಗಳಿಗೆ ಎಷ್ಟು ನೀಟಾಗಿ ಕ್ಲೀನ್ ಆಗಿಬಿಡತ್ತೆ ಅಂದರೆ ಅಸಲು ಪೇಂಟ್ ಕೂಡ ಮಾಡಿಸೋಷ್ಟು ಅವಶ್ಯಕತೆಯೇ ಇರೋದಿಲ್ಲ. ಇನ್ ಕೇಸ್ ಜಾಸ್ತಿ ಗಲೀಜಾಗಿದ್ದರೆ ಅಷ್ಟು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ವಿತಿನ್ ಒಂದು 10 ನಿಮಿಷದಲ್ಲಿ ನಮ್ಮ ಗೋಡೆ ಕಂಪ್ಲೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಇದು ನೀಟಾಗಿ ತೇವ ಎಲ್ಲ ಹೋಗಿ ಡ್ರೈ ಆದಮೇಲೆ ಇಷ್ಟು ಮಾತ್ರ ಕೂಡ ಗೊತ್ತಾಗೋದಿಲ್ಲ. ನೀವೇ ನೋಡಿ, ಬಿಫೋರ್ ವರ್ಸಸ್ ಆಫ್ಟರ್. ನಿಮ್ಗೆ ಈ ವಿಡಿಯೋನಲ್ಲಿರುವಂತಹ ಈ ಒಂದು ಟಿಪ್ ಇಷ್ಟ ಆಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಡಿಫ್ರೆನ್ಸ್ ಯಾವ ಥರ ಇದೆ ಅಂತ ಕೂಡ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಟಿಪ್ ನಂಬರ್ 2 ಏನಂತಂದರೆ, ನಾವು ಬಳೆ ಆದರೆ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀವಿ. ನಮ್ಮ ಬಳೆ ಸೈಜ್ ಆದರೆ ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಬಳೆ ಬೇಕು ಅಂತ ಶಾಪ್ಗೆ ಹೋಗ್ತೀವಿ, ಅವ್ರು ಕೇಳಿದಾಗ ಕನ್ಫ್ಯೂಸ್ ಆಗ್ತಾ ಇರ್ತೀವಲ್ವ. ಹಾಗಾಗ್ದಿರ ಇರಬೇಕಾದ್ರೆ ಈ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ. ನಮ್ಮ ಬಳೆ ತೀರಾ ಲೂಸ್ ಆಗಿದ್ರೂ ಚೆನ್ನಾಗಿರಲ್ಲ, ತೀರಾ ಟೈಟ್ ಆಗಿದ್ದರೆ ಕೂಡ ಹಾಕಿ ತೆಗಿಯೋಕ್ಕಾಗೋದಿಲ್ಲ. ನಮಗೆ ಕಂಫರ್ಟ್ ಆಗಿರುವಂತಹ ಒಂದು ಬಳೆಯನ್ನು ತಗೊಂಡು ಈ ರೀತಿಯಲ್ಲಿ ಪೇಪರ್ ಮೇಲೆ ಇರಿಸ್ಕೊಂಡು ವಿಡಿಯೋನಲ್ಲಿ ತೋರಿಸಿದ ಹಾಗೆ ಒಳಗಡೆಯಿಂದ ಪೆನ್ನಿಂದ ಒಂದು ಮಾರ್ಕಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಮೆಜರ್ಮೆಂಟ್ ಟೇಪನ್ನು ತಗೊಂಡು ನಾವು ಈ ಒಂದು ಬ್ಯಾಂಗಲ್ ಸೈಜ್ ಏನಂತ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಒಂದು ಟೇಪನ್ನು ತಗೊಂಡು, ಇಲ್ಲಾಂದರೆ ನಿಮ್ಮ ಹತ್ರ ಟೇಪ್ ಇಲ್ಲ ಅಂದರೆ ಸ್ಕೇಲಲ್ಲಿ ಕೂಡ ಮಾಡ್ಕೋಬೋದು. ಇದೇ ರೀತಿಯಲ್ಲಿ ಸ್ಕೇಲಲ್ಲಿ ಕೂಡ ಇಂಚಸ್ ಮೆಜರ್ಮೆಂಟ್ ಕೊಟ್ಟಿರ್ತಾರೆ. ಟೇಪಲ್ಲಿ 1/4 ಇಂಚು, ಅರ್ಧ ಇಂಚು, 1 ಇಂಚು ಅಂತ ಮಾರ್ಕಿಂಗ್ ಮಾಡ್ಕೊಂಡಿರ್ತಾರಲ್ವ, ಅದನ್ನು ನಾವು ಒಂದ್ಸಲಿ ಗಮನ ಇಟ್ಕೊಂಡು ನೋಡ್ಕೋಬೇಕಾಗತ್ತೆ. ನೋಡಿ, 1 ಇಂಚ್ ಆಯಿತು, 2 ಇಂಚ್ ಆಯಿತು, ಇನ್ನು ನೋಡಿ 2/4 ಇಂಚು. ನನ್ನ ಬಳೆ ಸೈಜ್ ಬಂದು ಇಲ್ಲಿಗಿದೆ ಅಲ್ವಾ, 2/4 ಇಂಚು. ಅದಕ್ಕಿಂತ ನನ್ನ ಬಳೆ ಇನ್ನು ಸ್ವಲ್ಪ ಒಳಗಡೆ ಇದೆ ಅಂದರೆ 2.25ಗಿಂತ ಒಳಗಡೆ ಇದೆ ಅಂದರೆ 2.20. ನನ್ನ ಬಳೆ ಸೈಜ್ ಬಂದುಬಿಟ್ಟು 2.2. ಅದೇ ರೀತಿ ನಿಮ್ಮ ಬಳೆ ಸೈಜ್ ಯಾವ ಥರ ಯಾವುದಿದೆ ಅಂತ ಕೂಡ ನೀವು ಕನ್ಫರ್ಮ್ ಆಗಿ ಮೆಜರ್ ಮಾಡ್ಕೊಂಡು ಹೋದರೆ ಆರಾಮಾಗಿ ಶಾಪ್ಗೆ ಹೋದ ತಕ್ಷಣ ನಮ್ಮ ಸೈಜ್ ಬಂದು 2, 2, 4, 2, 6 ಯಾವ್ದು ಬೇಕಂದರೆ ಅದನ್ನು ಪರ್ಚೇಸ್ ಮಾಡ್ಕೋಬೋದು. ನಾವು ಕೂಡ ಕಾನ್ಫಿಡೆಂಟಾಗಿ ಕೂಡ ಇರ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 3 ಏನಂದರೆ, ಮನೆಯಲ್ಲಿ ಚಳಿಗಾಲ ಬಂತು ಅಂದರೆ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಸರಿಯಾಗಿ ಫರ್ಮೆಂಟ್ ಆಗೋದಿಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಅಂತ ಅಂದ್ಕೊಳ್ತಾ ಇರ್ತೀವಿ. ಅಂದ್ಕೊಳ್ಳೋದೇ ಅಲ್ಲ, ಕಷ್ಟಪಡ್ತಾ ಇರ್ತೀವಿ, ಏನೇನೋ ಮಾಡ್ತಾ ಇರ್ತೀವಿ, ಅದರ ಮೇಲೆ ಬೆಡ್ಶೀಟ್ ಹಾಕಿ ಏನೇನೋ ಮಾಡಿದ್ರು ಕೂಡ ಒಂದೊಂದು ದಿನ ಫರ್ಮೆಂಟ್ ಆಗುತ್ತೆ, ಒಂದೊಂದು ದಿನ ಫರ್ಮೆಂಟ್ ಆಗೋದಿಲ್ಲ. ಈ ರೀತಿಯಲ್ಲಿ ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು ಪ್ಲೇಟ್ ಮೇಲೆ ನಾವು ತಗೊಂಡಿರುವಂತಹ ದೋಸೆ ಹಿಟ್ಟನ್ನು ಇಟ್ಕೊಂಡು ಸಣ್ಣದಾಗಿ ಒಂದು ಬತ್ತಿಯನ್ನು ಅಂದರೆ ದೀಪವನ್ನು ರೆಡಿ ಮಾಡ್ಕೋಬೇಕು. ನಿಂಬೆಹಣ್ಣಿನ ಮೇಲೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಬತ್ತಿಯನ್ನು ಹಾಕ್ಕೊಂಡು ದೀಪವನ್ನು ರೆಡಿ ಮಾಡಿಕೊಂಡು ಈ ದೋಸೆ ಬ್ಯಾಟರ್ ಮೇಲೆ ಇಟ್ಕೊಟ್ಟಿದ್ದೀನಿ. ಈಗ ದೋಸೆ ಬ್ಯಾಟರ್ ಸರಿಯಾಗಿ ಹುಳಿಬೇಕಾದ್ರೆ ಶಾಖ ಸರಿಯಾಗಿರಬೇಕಲ್ವಾ,
ಸೊ ಹಾಗಾಗಿ ಈ ಒಂದು ದೀಪನ ಹಚ್ಕೊಂಡು ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಕೊಂಡು ನಾವು ನಾರ್ಮಲಾಗಿ ದೋಸೆ ಹಿಟ್ಟು ಎಲ್ಲಿ ಇಟ್ಕೊಳ್ತೀವೋ ಅಲ್ಲಿ ಇಟ್ಕೊಂಡ್ರೆ ಈ ಒಂದು ಶಾಖಕ್ಕೆ ದೋಸೆ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗೋಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಇನ್ ಕೇಸ್ ಇದು ಕೂಡ ನಿಮ್ಗೆ ವರ್ಕ್ ಆಗಿಲ್ಲ ಅಂತಂದರೆ ನೈಟೇ ಅಕ್ಕಿನ ನೆನೆಸ್ಕೊಂಡು ಬೆಳಗ್ಗೆ ನಿದ್ದೆ ಎದ್ದ ತಕ್ಷಣ ಅಕ್ಕಿನ ರುಬ್ಕೊಂಡು ಹಗಲೆಲ್ಲ ಫರ್ಮೆಂಟ್ ಮಾಡಲಿಕ್ಕೆ ಇಟ್ಕೊಂಡ್ರೆ ಸ್ವಲ್ಪ ಬಿಸಿ ಇರುತ್ತೆ ಅಲ್ವ, ಆಗ ಆರಾಮಾಗಿ ಸಾಯಂಕಾಲ ಒಳಗಡೆ ಫರ್ಮೆಂಟ್ ಆಗಿಬಿಡುತ್ತೆ. ಸಾಯಂಕಾಲ ಇದನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆರಾಮಾಗಿ ದೋಸೆ ಇಡ್ಲಿಯನ್ನು ಒಂದು ಸ್ವಲ್ಪನೂ ಭಯ ಇಲ್ದೇನೆ, ಅಯ್ಯೋ ಉಳ್ದಿದೆಯೋ ಉಳ್ದಿಲ್ವ ಅನ್ನೋ ಒಂದು ಟೆನ್ಷನ್ ಇಲ್ದೇ ಆರಾಮಾಗಿ ಮಾಡ್ಕೋಬೋದು. ಟಿಪ್ ನಂಬರ್ 4 ಏನಂತಂದರೆ, ನಾವು ಮನೆಯಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂತ ಆಗಾಗ ಆಪಲ್ ಕೊಡ್ತಾ ಇರ್ತೀವಿ. ತುಂಬ ಜನ ಬ್ಲ್ಯಾಕ್ ಆಗಿಬಿಡುತ್ತೆ ಅಂತ ಮಕ್ಕಳು ಕೂಡ ತೊಗೊಂಡು ಹೋಗೋದಿಲ್ಲ, ಬೇಡ ಮಧ್ಯಾಹ್ನ ಅಷ್ಟೊತ್ತಿಗೆ ಬ್ಲ್ಯಾಕ್ ಆಗಿಬಿಡುತ್ತೆ ಅಂತ. ಈ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ, ಆ ಒಂದು ಸಮಸ್ಯೆ ಇರೋದಿಲ್ಲ. ನೀಟಾಗಿ ಮೊದಲು ಅದ್ರ ಮೇಲೆ ಇರುವಂಥ ಸಿಪ್ಪೆಯನ್ನು ತೆಗೆದು ಬಿಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಒಂದು ಸಿಪ್ಪೆಯನ್ನು ತೆಗೆದು ತಿನ್ನಬಾರ್ದು. ಕೆಲವೊಂದು ಮಕ್ಕಳು ತಿನ್ನೋದಿಲ್ಲ, ನನ್ನ ಮಗಳು ಕೂಡ ತಿನ್ನೋದಿಲ್ಲ. ಏನು ಮಾಡೋಕ್ಕಾಗೋದಿಲ್ಲ ಅಂತ ತೆಗೆದುಬಿಡ್ತೀನಿ. ನಂತರ ಒಂದು ಸ್ವಲ್ಪ ನೀರನ್ನು ತೊಗೊಂಡು ಅದಕ್ಕೊಂದು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಸ್ಲೈಸಸ್ ಆ ಸೈಜಲ್ಲಿ ಕಟ್ ಮಾಡಿಕೊಂಡು ಇದನ್ನು ಸಾಲ್ಟ್ ವಾಟ್ರಲ್ಲಿ ಹಾಕಿ ಒಂದು 2 ನಿಮಿಷ ಬಿಟ್ಟು ನಂತರ ನಾರ್ಮಲಾಗಿ ಬಾಕ್ಸ್ಗೆ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಕೂಡ ಬ್ಲ್ಯಾಕ್ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಟಿಪ್ಪು ನಾವು ಪೊಟ್ಯಾಟೋನ ಕಟ್ ಮಾಡಿದಾಗ, ಬದನೆಕಾಯನ್ನು ಕಟ್ ಮಾಡಿದಾಗ ಕೂಡ ಸಾಲ್ಟ್ ವಾಟ್ರಿಗೆ ಹಾಕ್ಕೊಟ್ರೆ ಬ್ಲ್ಯಾಕ್ ಆಗದಿರೋ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ಈಗ ನಾನು ತೋರಿಸಿರುವಂಥ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ಖಂಡಿತ ನಮಗೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟ್ ಟಿಪ್ ಏನಂದರೆ, ಮನೆಯಲ್ಲೇ ರೆಗ್ಯುಲರ್ ಆಗಿ ನಿಂಬೆಹಣ್ಣಾದರೆ ಕಟ್ ಮಾಡ್ತಾನೆ ಇರ್ತೀವಿ, ಯಾವುದೋ ಒಂದಕ್ಕಾದರೆ ಕಟ್ ಮಾಡಿ ಅದನ್ನು ಸ್ಕ್ವೀಸ್ ಮಾಡ್ಕೊಂಡ್ಮೇಲೆ ನಾವೇನು ಮಾಡ್ತೀವಿ ಅಂದರೆ ಡಸ್ಟ್ಬಿನ್ಗೆ ಹಾಕ್ತಾ ಇರ್ತೀವಲ್ವ. ಈ ರೀತಿ ನಿಂಬೆಹಣ್ಣನ್ನು ಈ ಸಲ ನಿಮ್ಮ ಮನೇಲಿ ಕಟ್ ಮಾಡಿದಾಗ ಈ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ. ಒಂದು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಈ ರೀತಿಯಾದಂತಹ ಪಾತ್ರೆಗಳು ನಿಮ್ಮ ಮನೆಯಲ್ಲಿ ಕೂಡ ಇದ್ದೇ ಇರುತ್ತೆ. ಇಲ್ಲ ಅಂತಂದರೆ ತಾಮ್ರದ ಪಾತ್ರೆಗಳು, ಹಿತ್ತಾಳೆ ಪಾತ್ರೆಗಳಿರುತ್ತಲ್ವ, ಅದನ್ನು ಕೂಡ ಇದೇ ರೀತಿಯಲ್ಲಿ ಕ್ಲೀನ್ ಮಾಡ್ಕೋಬೋದು. ಈ ಪಾತ್ರೆಯನ್ನು ಕ್ಲೀನ್ ಮಾಡಾದರೆ ನಾನು ಸುಮಾರು ಒಂದು 6 ತಿಂಗಳಾಗಿಬಿಟ್ಟಿದೆ. ಎಲ್ಲೋ ಒಂದು ಕಡೆ ಇಟ್ಟು ಅದನ್ನು ಬಳಸೋದೇ ಇಲ್ಲ, ತುಂಬ ಬ್ಲ್ಯಾಕ್ ಆಗಿದೆ ಅಂತ ನಾನು ತೆಗೆದು ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ಹೊತ್ತಿಗೆ ನಾವು ಈ ರೀತಿ ಸ್ವಲ್ಪ ಉಜ್ಜುತ್ತಾ ಇದ್ದರೆ ಸಾಕು, ವಿತಿನ್ 2-3 ನಿಮಿಷಗಳಲ್ಲಿ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಕೈಗೆ ಒಂದು ಸ್ವಲ್ಪ ಕೂಡ ಶ್ರಮ ಇರೋದಿಲ್ಲ. ಸುಮ್ಮನೆ ಮೇಲ್ಗಡೆಯಿಂದ ಈ ರೀತಿ ಅಷ್ಟು ರಬ್ ಮಾಡ್ತಾ ಇದ್ದರೆ ಸಾಕು, ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಬಿಸಾಡುವಂತಹ ಒಂದು ನಿಂಬೆಹಣ್ಣಿನ ಹೋಳು ಇಷ್ಟು ಚೆನ್ನಾಗಿ ಉಪಯೋಗ ಆಗುತ್ತೆ ಅಂತ ನಿಮಗೂ ಗೊತ್ತಾ? ನೋಡಿ ಎಷ್ಟು ಚೆನ್ನಾಗಿ ಶೈನ್ ಬರ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ. ಇನ್ ಕೇಸ್ ನಾವು ಆಗಾಗ ಕ್ಲೀನ್ ಮಾಡ್ತಾ ಇರೋದಾಗಿದ್ದರೆ ಇಷ್ಟೊತ್ತಿಗೆ ಯಾವಾಗೋ ಕ್ಲೀನ್ ಆಗಿಬಿಡೋದು. ತುಂಬ ದಿನದಿಂದ ಕ್ಲೀನೇ ಮಾಡಿಲ್ಲ, ಅದಕ್ಕೊಂದು ಸ್ವಲ್ಪ ಟೈಮ್ ತಗೊಳ್ತಾ ಇದೆ ಅಷ್ಟೇ. ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ, ಬೇರೆ ಹಿತ್ತಾಳೆ ತಾಮ್ರದ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬೇರೆ ಡಿಟರ್ಜೆಂಟ್ಗಳಿಂದ ಗಿಂತಲೂ ನಿಂಬೆಹಣ್ಣಿನ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ಈಗ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಇದನ್ನು ನಾನು ನೀಟಾಗಿ ಒಂದ್ಸಲಿ ಒರೆಸ್ಬಿಟ್ಟು ನೀರಲ್ಲಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗೋಯ್ತಲ್ವ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಬಿಫೋರ್ ವರ್ಸಸ್ ಆಫ್ಟರ್ ಡಿಫ್ರೆನ್ಸ್ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಯ್ತಲ್ವ. ಇನ್ನೂ ನನ್ನ ಚಾನಲಲ್ಲಿ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಸಿಕ್ಕಾಗ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ನೋಡಿ, ನಾನು ಇವತ್ತು ನಮ್ಮ ಮನೆಯಲ್ಲಿ ಲೆಮನ್ ರೈಸ್ನ ಮಾಡಿದ್ದೆ. ಅದರ ಹೋಳುಗಳಿಂದ ಇಷ್ಟೊಂದು ಪಾತ್ರೆಗಳನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಹಾಲಂತ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡಿದಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಆದಷ್ಟು ಬೇಗನೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.